ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಜಯಸಿಂಹ ಮುಸ್ರಿ ಚಿತ್ರಲೋಕಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಆಗದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ನಿಮ್ಮ ಮಿತ್ರರಿಗೆ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸ್ಕೊಡಿ. ಇವತ್ತಿನ ದಿವಸ ನಾನು ಈ ಒಂದು ಉಳ್ಳಾಳದಲ್ಲಿ ಇರ್ತಕ್ಕಂಥ ಒಂದು ಶೂಟಿಂಗ್ ಮನೆ ನಾನು ಬಂದಿದ್ದೆ. ಆ ಮನೆ ಬಗ್ಗೆ ಎಲ್ಲ ವಿಸ್ತಾರವಾಗಿ ಆ ಮನೆ ಯಜಮಾನತಿಯಾದಂಥ ಅನುರಾಧ ಅವರು ಪ್ರತಿಯೊಂದು ನಮಗೆ ಎಕ್ಸ್ಪ್ಲೈನ್ ಮಾಡಿ ಕೊಟ್ಟಿದ್ರು. ಹಾಗೆ ಇವತ್ತೊಂದು ವಿಶೇಷ ಏನಂದ್ರೆ, ಅನುರಾಧ ಅವರ 3ನೇ ಮಗಳು. ನಿನ್ನ ಹೆಸರೇನಮ್ಮ? ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಶಿವಾನಿ ಅನ್ನೋ ಈ ಮಗು ಆಲ್ಮೋಸ್ಟ್ ಒಂದು 2.5 ವರ್ಷದಿಂದ ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದಾರಂತೆ. ಆಮೇಲೆ ಬೇಕಾದಷ್ಟು ಮೆಗಾ ಸೀರಿಯಲ್ಸ್ ಮತ್ತೆ ಸಿನಿಮಾಗಳಲ್ಲೂ ಮಾಡಿದ್ದೇನಮ್ಮ, ಸಿನಿಮಾಗಳಲ್ಲೂ ಮಾಡಿದಾರಂತೆ. ಆಕೆ ಕೈನಲ್ಲಿ ಒಂದೆರಡು ಮಾತಾಡ್ಸೋಣ ಅಂತ ನಮ್ಮ ಚಿತ್ರಲೋಕ ವೀಕ್ಷಕರಿಗೆ ಆಕೆನೂ ಪರಿಚಯ ಮಾಡಿಸ್ಕೊಡ್ತೀನಿ. ಶಿವಾನಿ, ನೀನು ಯಾವ್ಯಾವ ಧಾರಾವಾಹಿನಲ್ಲಿ ಪಾರ್ಟ್ ಮಾಡಿದ್ದೆಮ್ಮ? ನನ್ಗೆ 3 ವರ್ಷ ಇರ್ಬೇಕಾದ್ರೆ ನಾನು ಈ ಶೂಟಿಂಗ್ ಕೆರಿಯರ್ ನ ಸ್ಟಾರ್ಟ್ ಮಾಡಿದೆ. ಸೊ ನನ್ ಫಸ್ಟ್ ಸೀರಿಯಲ್ ಬಂದ್ಬಿಟ್ಟು ಮಿಲನ. ಸೊ ನಂಗೆ 3 ಇಯರ್ಸ್ ಇದ್ದಾಗ ನಾನು ಅದನ್ನ ಮಾಡಿದೆ. ನಂಗೆ ಆಗ ಸ್ವಲ್ಪ ಕಷ್ಟ ಆಗ್ತಿತ್ತು, ಬಟ್ ನಾನು ಅದು ಹೆಂಗೋ ಮ್ಯಾನೇಜ್ ಮಾಡಿ ಅದ್ ಮುಗಿಸ್ದೆ. ಸೊ ನಾನು 1000 ಎಪಿಸೋಡ್ ಮೇಲ್ ಮಾಡಿದೀನಿ ಮಿಲನ ಸೀರಿಯಲ್ ನ. ಮಿಲನದಲ್ಲಿ 1000 ಎಪಿಸೋಡ್ಸ್ ಮೇಲೆ ನೀನ್ ಆಕ್ಟ್ ಮಾಡಿದ್ಯಾ? ವೆರಿ ಗುಡ್. ಆಮೇಲೆ ಇನ್ಯಾವ ಎಪಿಸೋಡ್ಸ್ ಅಲ್ಲಿ ಮಾಡಿದ್ಯಮ್ಮ ಸೀರಿಯಲ್? ಅದಾದ್ಮೇಲೆ ಗೀತಾಂಜಲಿ, ನಾಗಕನ್ನಿಕೆ, ಮತ್ತೆ ಭರ್ಜರಿ ಕಾಮಿಡಿ ಅಂತ ಒಂದು ರಿಯಾಲಿಟಿ ಶೋ ಮಾಡಿದೆ. ಅದು 6 ಲೈಕ್ ಅದು ಅಗ್ರಿಮೆಂಟ್ ಇತ್ತು. ಸೊ 6 ಮಂತ್ಸ್ ಅಷ್ಟೇ. ಅದು ರಿಯಾಲಿಟಿ ಶೋ ಅದ್ ಮಾಡಿದೆ. ಅದಾದ್ಮೇಲೆ ನಾಗಕನ್ನಿಕೆ, ಮುದ್ದು ಲಕ್ಷ್ಮಿನೂ 1000 ಎಪಿಸೋಡ್ ಮೇಲ್ ಮಾಡಿದೀನಿ. ಆಮೇಲೆ ನಮ್ಮನೆ ವರಾಣಿ ಮಾಡಿದೆ, ಅದು ಚೈಲ್ಡ್ಹುಡ್ ಹೀರೋಯಿನ್ ಕ್ಯಾರೆಕ್ಟರ್. ಸೊ ಅದಾದ್ಮೇಲೆ ಜನನಿ ಮಾಡಿದೆ. ಜನನಿಯಲ್ಲೂ ಅಪ್ಪ ಅಮ್ಮನ ಮಗಳು, ಲೈಕ್ ಹೀರೋಯಿನ್ ಚಿಕ್ಕವಳಿದ್ದಾಗ ಕ್ಯಾರೆಕ್ಟರ್ ಅದು. ನಿನಗೆ ಚಿತ್ರೀಕರಣಕ್ಕೆ ಹೋಗ್ಬೇಕು ಅಂದ್ರೆ, ಈಗ ನಿಮ್ಮನೆಯಲ್ಲಿ ಮಾಡ್ಬೇಕಾದ್ರೆ ನಿಮ್ಮ ಪೇರೆಂಟ್ಸ್ ಇರ್ತಾ ಇದ್ರು, ಈಗ ನೀವು ಬೇರೆ ಕಡೆ ಏನಾದ್ರು ಶೂಟಿಂಗ್ ಹೋಗ್ಬೇಕು ಅಂದ್ರೆ ಹೇಗೆ ಮಾಡ್ತಾ ಇದ್ದೆ? ಅಪ್ಪ ಅಮ್ಮನು ನನ್ನ ಜೊತೆ ಯಾವಾಗ್ಲೂ ಬರ್ತಾ ಇದ್ರು, ಬಟ್ ಟೈಮ್ಸ್ ಅವ್ರು ಬಿಸಿ ಇದ್ದಾಗ ನಾನು ಒಬ್ಳೆ ಹೋಗ್ಬೇಕಾಗಿತ್ತು. ಅದು ಸ್ವಲ್ಪ ಕಷ್ಟ ಆಗಿರೋದು. ಬಟ್ ಶೂಟಿಂಗ್ ಅವರೆಲ್ಲ ನನ್ನ ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ ನಂಗೆ ಅಷ್ಟು ಕಷ್ಟ ಅನ್ನಿಸ್ಲಿಲ್ಲ. ಅದು ಸ್ಮೂತ್ ಆಗೇ ಹೋಯ್ತು. ನಿನಗೆ ಡೈಲಾಗ್ ಗಳೆಲ್ಲ ಹೇಳ್ಕೊಡೋದಕ್ಕೆ ಅಮ್ಮ ಬರ್ತಿದ್ರ ಅಥವಾ ಇಲ್ವಾ? ಡೈಲಾಗ್ ಅಮ್ಮನೂ ಒಂದೊಂದ್ಸತಿ ಹೇಳ್ಕೊಡ್ತಿದ್ರು, ಬಟ್ ಅಮ್ಮ ಬರ್ದೇ ಇದ್ದಾಗ ಅಲ್ಲಿ ಶೂಟಿಂಗ್ ಅವ್ರ ಅಸೋಸಿಯೇಟ್ಸ್ ಎಲ್ಲ ಇರ್ತಿದ್ರಲ್ಲ, ಅವ್ರು ನಂಗೆ ತುಂಬಾ ಹೆಲ್ಪ್ ಮಾಡ್ತಿದ್ರು. ಅವ್ರು ಹೇಳ್ಕೊಡ್ತಿದ್ರು, ನಾನು ಅವ್ರು ಹೇಳ್ಕೊಟ್ಟಂಗೆ ಹೇಳ್ತಿದ್ದೆ. ಈಗ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ, ನೀನು ಆಕ್ಟ್ ಮಾಡಬೇಕಾದ್ರೆ ವಿಭಿನ್ನವಾದ ಡೈರೆಕ್ಟರ್ಸ್ ಇರ್ತಾರೆ. ಸೊ ನೀನ್ ಹೇಗೆ ಅಡ್ಜಸ್ಟ್ ಆಗ್ತಿದ್ದೆ ಅವ್ರಿಗೆ? ಡೈರೆಕ್ಟರ್ಸ್ ಎಲ್ಲ ನನ್ನ ತುಂಬಾ ಪ್ರೀತಿಯಿಂದಾನೇ ಮಾತಾಡ್ಸ್ತಾ ಇದ್ರು. ಅವರೆಲ್ಲ ನನ್ನ ಲೈಕ್ ಅವ್ರ ಮಗು ತರನೇ ನೋಡ್ಕೊಂಡು ನಂಗೆ ನೀಟಾಗಿ ಡೈಲಾಗ್ ಹೇಳ್ಕೊಡ್ತಾ ಇದ್ರು. ಸೊ ನಂಗೆ ಅದೆಲ್ಲ ಈಸಿ ಅನ್ನಿಸ್ತು, ಒಂಚೂರು ಕಷ್ಟ ಅನ್ನಿಸ್ಲಿಲ್ಲ. ಸೊ ಅದ್ರಿಂದ ನನ್ಗೆಲ್ಲಾ ಸೀರಿಯಲ್ ಮಾಡಕ್ಕೂ ತುಂಬಾ ಈಸಿ ಆಯ್ತು. ಈಗ ನೀನು ಫಸ್ಟ್ ಆಕ್ಟ್ ಮಾಡಿದ್ದು ಸೀರಿಯಲ್ ಯಾವ್ದು? ಮಿಲನ ನಿಮ್ ಮನೆಯಲ್ಲೇ ಶೂಟಿಂಗ್ ಆಗ್ತಿತ್ತಾ? ಹೌದು, ಆಕ್ಚುಲಿ ಇದು ನಮ್ಮ ಅಪ್ಪನ ಮನೆ ಆಗಿತ್ತು ಮಿಲನ ಅಲ್ಲಿ. ಸೊ ನಮ್ಮ ಅಪ್ಪ ಅಮ್ಮ ದೂರ ಆಗ್ಬಿಡ್ತಾರೆ. ನಾನು ಇಲ್ಲೇ ಅನ್ಬಿಟ್ಟು ನಮ್ಮ ಅಪ್ಪ ಅಮ್ಮ ನನ್ನ ಲೈಕ್ ಮಿಲನ ಸೀರಿಯಲ್ ಜಾಯಿನ್ ಮಾಡ್ಸಿದ್ರು. ಬಟ್ ಅದಾದ್ಮೇಲೆ ಏನಾಗುತ್ತೆ, ಅಪ್ಪ ಅಮ್ಮ ದೂರ ಹೋಗ್ತಾರೆ, ಅಮ್ಮನ ಮನೆ ಬೇರೆ ಕಡೆ ಹೋಗುತ್ತೆ. ಸೊ ನಾನು ಬೇರೆ ಕಡೆನೆ ಹೋಗ್ತಿದ್ದೆ. ನನ್ ಮನೇಲಿ ನಾನು ಶೂಟಿಂಗ್ ಮಾಡೋದು ತುಂಬಾ ಕಡಿಮೆ ಆಗೋಗಿತ್ತು. ಹೌದಾ? ಸೊ ನಿನಗೆ ಏನಾಗಿದೆ, ಸಣ್ಣ ಮಗುವಿಂದ ಈ ಚಿತ್ರೀಕರಣ ಎಲ್ಲ ನೋಡಿ ಅಭ್ಯಾಸ ಆಗಿ ಆಕ್ಟ್ ಮಾಡೋದು ಒಂಥರ ನಿನಗೆ ಅದು ಇನ್ಸ್ಪೈರ್ ಆಯ್ತಾ ಹೇಗೆ? ನಂಗೆ ಅದು ಫಸ್ಟ್ ನಂಗೆ ಇದೆಲ್ಲ ಗೊತ್ತಿರ್ಲಿಲ್ಲ. ಯಾವಾಗ ನಮ್ ಮನೆಗ್ ಶೂಟಿಂಗ್ ಬಂತು, ನನ್ಗೆ ಇದ್ರ ಬಗ್ಗೆ ಚೂರು ಐಡಿಯಾ ಇರ್ಲಿಲ್ಲ. ಯಾವಾಗ ಅದು ಮಿಲನ ಸೀರಿಯಲ್ಗೆ ಅದು ಅರ್ಥ ಅನ್ನೋ ಪಾತ್ರಕ್ಕೆ ಒಂದ್ ಮಗು ಬೇಕಿತ್ತು. ಸೊ ಇಲ್ಲಿ ಎಷ್ಟೊಂದ್ ಜನ ಮಕ್ಳು ಬಂದು ಅಲ್ಲಿ ಆಡಿಷನ್ ಕೊಡ್ತಾ ಇದ್ರು. ನಾನು ಆಗ ಒಂದ್ ಸ್ವಲ್ಪ ಮಾತಾಡೋದು ಜಾಸ್ತಿ. ಅಲ್ಲೆಲ್ಲಾ ಮಕ್ಳಿಗೂ ನಾನು ಡೈಲಾಗ್ ಹೇಳ್ಕೊಡ್ತಾ ಇದ್ದೆ, ಅವ್ರಿಗೆ ನಾನು ಹೇಳ್ಕೊಡ್ತಿದ್ದೆ. ಸೊ ಅವ್ರು ನಿನ್ನೆ ಯಾಕೆ ಮಾಡಿಸ್ಬಾರ್ದು ಅಂತ ಮಾಡಿಸಿ ನಾನು ಸೆಲೆಕ್ಟ್ ಆಗೋದು. ಆಗ ಎಷ್ಟು ವರ್ಷಮ್ಮ ನಿಂಗೆ? ಆಗ ನಂಗೆ 3 ಇಯರ್ಸ್ ಆಗಿತ್ತು. 3 ವರ್ಷದ ನಿನಗೆ ಒಂದು ಶೂಟಿಂಗ್ ಇದು ಶುರುವಾಗಿದ್ದಂದ್ರೆ ನೀನು ಆಕ್ಟ್ ಮಾಡ್ಬೇಕು ಅನ್ನೋದು ಒಂದು ಕೈಯಲ್ಲಿ ಸ್ಟಾರ್ಟ್ ಆಯ್ತು. ಈಗ ಏನ್ ಓದ್ತಾ ಇದೀಯಾ? ನಾನು 9th ಸ್ಟ್ಯಾಂಡರ್ಡ್. ಇವಾಗ 9th ಸ್ಟ್ಯಾಂಡರ್ಡ್ ಓದ್ತಾ ಇದೀಯಾ. ನಿನ್ನ ಸ್ಕೂಲಲ್ಲೂ ಈ ಡ್ರಾಮಾ ಆಕ್ಟಿವಿಟೀಸ್ ಅಥವಾ ಕಲ್ಚರಲ್ ಏನ್ ಮಾಡ್ತಿದ್ಯಾ ಅಲ್ಲಿ? ಸ್ಕೂಲಲ್ಲೂ ತುಂಬಾ ಲೈಕ್ ಈ ತರದ ಬರ್ತದೆ, ಬಟ್ ಅಲ್ಲಿ ಡಾನ್ಸ್ ಪ್ರೋಗ್ರಾಮ್ಸ್ ತುಂಬಾ ಇರುತ್ತೆ. ಕಲ್ತಿದ್ಯಾ? ನಾನು ಡಾನ್ಸ್ ಕ್ಲಾಸ್ಗೆ ಹೋಗ್ತಿದ್ದೆ, ಎಷ್ಟೊಂದು ಕಾಂಪಿಟೇಷನ್ಸ್ ಹೋಗಿದ್ದೀನಿ, ಅಲ್ಲೆಲ್ಲ ವಿನ್ ಆಗಿ ಬಂದಿದ್ದೀನಿ. ಸಿನಿಮಾ ಯಾವ್ದು ಮಾಡಿದ್ಯಾ? ಸಿನಿಮಾ ಫ್ಲೈ, ಹಾರಿಕಾ, ಲಂಡನ್ ಅಲ್ಲಿ ಲಂಬೋದರ, ಇರುವುದಲ್ಲವ ಬಿಟ್ಟು, ಸೋಲ್ಡ್, ಕಾಣಿಕಾ, ಪುಟಾಣಿ ಪಂಟ್ರು, ಇನ್ನ ತುಂಬಾ ಲಿಸ್ಟ್ ದೊಡ್ಡದಾಗೆ ಇದೆ ನಿಮ್ದು. 1000 ಎಪಿಸೋಡ್ಸ್ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದ್ಯಾ, 10 ಪಿಕ್ಚರ್ ಗಳಲ್ಲಿ ಆಕ್ಟ್ ಮಾಡಿದ್ಯಾ, ಯಾವ್ದಾರ ಆಡ್ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡಿದ್ಯಮ್ಮ? ಭೀಮಾ ಜ್ಯುವೆಲರ್ಸ್ ಆಡ್ ಕೊಟ್ಟೆ, ಮತ್ತೆ ಪಲ್ಪಿ ಆರೆಂಜ್ ಅಂತ ಒಂದ್ ಜ್ಯೂಸ್ ಆಡ್, ಸೊ ಅದ್ ಕೊಟ್ಟೆ. ಮತ್ತೆ ದೇವರಾಜ್ ಇದಾರೆ, ಅವರು
ಪ್ರಜ್ವಲ್ ದೇವರಾಜ್ ಹಾ, ಪ್ರಜ್ವಲ್ ದೇವರಾಜ್. ಹೆಂಡತಿ ಜೊತೆ ಒಂದ್ ಮೆಹಂದಿ ಸಿಂಗ್ ಸತ್ರಂಗ್ ಮೆಹಂದಿ ಅಂತ ಒಂದ್ ಆಡ್ ಕೊಟ್ಬಿಟ್ಟು ಬಂದೆ. ಹೌದಾ? ಮತ್ತೆ ಏನ್ ಆಗ್ಬೇಕು ಅನ್ಕೊಂಡಿದ್ಯಾ? ನೀನ್ ಚಿತ್ರರಂಗದಲ್ಲಿ ಮುಂದುವರಿಬೇಕು ಅನ್ಕೊಂಡಿದ್ಯಾ ಅಥವಾ ನಿನ್ನ ಎಜುಕೇಶನ್ ಕಂಪ್ಲೀಟ್ ಮಾಡಿ ಬೇರೆ ಏನಾದ್ರೂ ಆಗ್ಬೇಕು ಅನ್ಕೊಂಡಿದ್ಯಾ? ಏನ್ ನಿನ್ನ ಇಂಟೆನ್ಷನ್ ಏನಿದೆ, ಫ್ಯೂಚರ್ ಇಂಟೆನ್ಷನ್? ನಂಗೆ ಆಕ್ಟಿಂಗ್ ಫೀಲ್ಡ್ ಅಲ್ಲಿ ಹೋಗ್ಬೇಕು ಅಂತ ತುಂಬಾ ಆಸೆ, ಹೀರೋಯಿನ್ ಆಗ್ಬೇಕು ಅಂತಾನು ಕನ್ಸಿದೆ. ವೆರಿ ಗುಡ್. ಬಟ್ ಅದಾದ್ರೆ ಅದ್ರ ಅಪಾರ್ಟ್ ನಂಗೆ ಓದಕ್ಕೂ ತುಂಬಾ ಆಸೆ. ನಂಗೆ ಈ ಚಾನೆಲ್ ಅಲ್ಲಿ ಕೆಲಸ ಮಾಡಕ್ ತುಂಬಾ ಆಸೆ. ಲೈಕ್ ಸುವರ್ಣ, ಕಲರ್ಸ್ ಕನ್ನಡ ಇಲ್ಲೆಲ್ಲ ಕೆಲಸ ಮಾಡ್ತಾರಲ್ಲ, ಆ ತರ ಕೆಲಸ ಮಾಡಕ್ಕೂ ಆಸೆ ಇದೆ. ಬಟ್ ನಂಗೆ ಹೀರೋಯಿನ್ ಆಗಕ್ಕೂ ಆಸೆ ಇದೆ. ಅಲ್ಲ, ಸುವರ್ಣ ಮತ್ತೆ ಬೇರೆ ಬೇರೆ ಯಾವ್ದಾದ್ರು ವಾಹಿನಿಗಳ ಬಗ್ಗೆ ಎಲ್ಲ ಹೇಳಿದಿಲ್ಲ, ಏನ್ ಕೆಲಸ ಮಾಡ್ಬೇಕು ಅಂತ ಆಸೆ ಇದೆ ಅಲ್ಲಿ ನಿಮ್ಗೆ? ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ EP ಅಥವಾ ಹೆಡ್ ಆಗಿ ಅದೇನಾದ್ರು ಮಾಡ್ಬೇಕು ಅಂತ ಆಸೆ ಇದೆ. ಓಕೆ. ಈಗ ನಿಮ್ಮ ತಾಯಿಯವ್ರು ಹೇಳ್ತಾ ಇದ್ರು, ಉಪೇಂದ್ರ ಅವರು ನಿಮ್ಮ ಡಿಸ್ಟೆನ್ಸ್ ರಿಲೇಟಿವ್ ಅಂತ. ನಿನಗೆ ಆಕ್ಟ್ ಮಾಡೋದಕ್ಕೆ ಅವ್ರದ್ದೇನಾರ ಇನ್ಫ್ಲೂಯೆನ್ಸ್ ಆಯ್ತಾ? ಅಂದ್ರೆ ಈಗ ಮುಂದಕ್ಕೆ ಆಕ್ಟ್ ಮಾಡೋದಕ್ಕೋಸ್ಕರ, ಅಥವಾ ಅವ್ರೇನಾದ್ರು ನಿನಗೆ ಇನ್ಫ್ಲೂಯೆನ್ಸ್ ಮಾಡಿ ಹೀರೋಯಿನ್ ಮಾಡ್ತೀನಿ ಅಂತ ಏನಾದ್ರು ಹೇಳಿದಾರಾ? ಹಂಗೆ ಆತರ ಏನು ಹೇಳಿಲ್ಲ. ಬಟ್ ಅವರು ಮಾತಾಡ್ತಾರೆ, ಸ್ವಲ್ಪ ಪರಿಚಯ ಇದೆ ನಮ್ಗೆ. ಬಟ್ ಅವ್ರು ಇನ್ಫ್ಲೂಯೆನ್ಸ್ ಆಗಿ ಕೊಡ್ಸ್ತಾರೆ ಅನ್ನೋ ಆಸೆ, ಲೈಕ್ ಅದು ಎಕ್ಸ್ಪೆಕ್ಟೇಷನ್ಸ್ ಇದೆ. ದೊಡ್ಡೋಳಾದ್ಮೇಲೆ ನಾನು ಕೊಡ್ಸ್ಬೋದು. ಬಟ್ ಈಗ ಅವರು ನನ್ಗೇನ್ ಇನ್ಫ್ಲೂಯೆನ್ಸ್ಡ್ ಆಗಿ ನನ್ಗೇನ್ ಸೀರಿಯಲ್ ಚಾನ್ಸ್ ಕೊಡ್ಸಿಲ್ಲ. ಅಲ್ಲ, ಈಗ ಸೀರಿಯಲ್ಗೆ ಏನಾಗಿತ್ತು, ನಿನಗೆ ಮನೆಯಲ್ಲೇ ನಿನ್ ಮಗು ಆಗಿದ್ದಾಗ್ಲಿಂದನೂ ಚಿತ್ರೀಕರಣ ಆಗ್ತಿದ್ದಿದ್ರಿಂದ ನಿನಗೆ ದಿವಸ ನೋಡಿ 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 ಅದೊಂಥರ ಪ್ರಾಕ್ಟೀಸ್ ಆಗೋಗಿತ್ತು. ಹೌದು. ಸೊ ಹಿಂಗಾಗಿ ನಿನಗೆ ಅದರಲ್ಲಿ ಒಂಥರ ಆಕ್ಟ್ ಮಾಡೋದಕ್ಕೆ ಈಸಿ ಆಗೋಯ್ತು. ಕಾರಣ ಏನಂದ್ರೆ ಎವ್ರಿ ಡೇ ಎಲ್ಲಾರನ್ನು ನೋಡ್ತಾ ಇದ್ದಿದ್ರಿಂದ ನಿನಗೆ ಅದೊಂಥರ ಅಭ್ಯಾಸ. ಅಂದ್ರೆ ಆ ಫಿಯರ್ ಅಂತ ಹೇಳ್ತಾರಲ್ಲ, ಬೇರೆಯವ್ರ ಮುಂದ್ಗಡೆ ಫಿಯರ್ ಆಗ್ಬೋದು, ಶೈ ನೇಚರ್ ಆಗ್ಬೋದು, ಅದು ನಿನಗೆ ಬರಲಿಲ್ಲ. ಆ ಮಗುವಿಂದಾನೇ ನಿನಗೆ ಚಿತ್ರೀಕರಣ ನೋಡ್ತಿದ್ದರಿಂದ ಅದು ನಿನಗೆ ಮಗುನಲ್ಲಿದ್ದಾಗ ಬರಲಿಲ್ಲ. ನಾನು ಕೇಳ್ತಿರೋದೇನೆಂದ್ರೆ, ಈಗ ಸಪೋಸ್ ನಿನಗೊಂದು 18-20 ವರ್ಷದ ಒಂದು ಹೆಣ್ಣಾಗಿದ್ದಾಗ ನಿನಗೆ ಆಕ್ಟ್ ಮಾಡಬೇಕು ಅಂತ ಅನ್ನಿಸಿದ್ರೆ ನಿಮ್ಮ ತಂದೆ ತಾಯಿಯವರು ಅವಾಗ ಎನ್ಕರೇಜ್ ಮಾಡ್ತಾರಾ, ಹೇಗೆ? ಎಂಕರೇಜ್ ಮಾಡ್ತಾರೆ. ಅವ್ರಿಗೂ ಆಸೆ ಇತ್ತು ನಾನು ಒಂದ್ ಹೀರೋಯಿನ್ ಲೈಕ್ ಏನಾದ್ರು ಒಂದ್ ಹೆಸರು ತಗೋತಾಳೆ ಅಂತ. ಸೊ ಅವ್ರಿಗೂ ಆಸೆ ಇದೆ, ನನ್ನ ಎಂಕರೇಜ್ ಮಾಡೇ ಮಾಡ್ತಾರೆ. ನಿನಗೆ ಯಾವ್ದಾದ್ರು ಒಂದು ಅವಾರ್ಡ್ಸ್ ಏನಾದ್ರು ಬಂದಿದ್ಯಾ? ಹಾ, ನನ್ಗೆ ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್, ಬೆಸ್ಟ್ ಅಪ್ಪ ಮಗಳು, ಬೆಸ್ಟ್ ಪುಟಾಣಿ ಪ್ರತಿಭೆ ಅದೆಲ್ಲ ಬಂದಿದೆ. ಈಗ ನೀನು ಚಿತ್ರೀಕರಣಕ್ಕೆ ಹೋಗಿದ್ದಾಗ ನಿಮ್ಮ ಸ್ಕೂಲ್ ನಲ್ಲಿ ನಿನ್ನ ರಜಾ ದಿನಗಳೆಲ್ಲ ಹೇಗೆ ಕವರ್ ಮಾಡ್ತೀಯ ಎಜುಕೇಶನ್ ನ? ನಂಗೆ ಕಷ್ಟ ಆಗ್ತಿತ್ತು ಚಿಕ್ಕವಳಿದ್ದಾಗ ಅದನ್ನ ಮೇಂಟೈನ್ ಮಾಡಕ್ಕೆ. ಬಟ್ ಸ್ಕೂಲ್ ಅವ್ರು ತುಂಬಾ ಎಂಕರೇಜ್ ಮಾಡಿದ್ದಾರೆ. ಅವರು ನಂಗೆ ಸಪೋರ್ಟ್ ಮಾಡ್ತಿದ್ರು. ನಾನು ಯಾವುದೇ ಈ ಶೂಟಿಂಗ್ ಅಂತ ಹೋದಾಗ ರಜಾ ಹಾಕಿದಾಗ, ಬಟ್ ಅವ್ರು ನಂಗೆ ನೆಕ್ಸ್ಟ್ ಮತ್ತೆ ಕ್ಲಾಸ್ ತಗೊಂಡು ಮತ್ತೆ ಎಕ್ಸ್ಪ್ಲೇನ್ ಮಾಡಿ ನೀಟಾಗಿ ಹೇಳ್ಕೊಡು. ಸೊ ಅದ್ರಿಂದ ಹೆಲ್ಪ್ ಆಯ್ತು ನನಗೆ. ಸೊ ನಿನಗೆ ಟೀಚರ್ಸ್ ಎಲ್ಲರೂ ಕೋಆಪರೇಟ್ ಮಾಡ್ತಾ ಇದ್ದಾರೆ. ರಜಾ ಕೊಟ್ರು ಅದನ್ನ ಅಟೆಂಡೆನ್ಸ್ ಕೊಟ್ಟು ನಿನಗೆ ಒಂದು ಆಕ್ಟಿಂಗ್ ಇದ್ರಲ್ಲಿ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಹೌದು, ತುಂಬಾ ನೀನ್ ನೋಡಿದ್ರೆ ಒಳ್ಳೆ ಟಾಕಿಟಿವ್ ಪಟ 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 ಅಂತ ಮಾತಾಡ್ತಿದ್ಯಲ್ಲ, ಯಾರು ನಿನ್ಗೇನು ಹೇಳಲಿಲ್ವಾ? ಅದೇ ಕ್ಲಾಸ್ ಅಲ್ಲಿ ಫ್ರೆಂಡ್ಸ್ ಜೊತೆ ಒಳ್ಳೆ ಛಾತ್ರ ಬಾಕ್ಸ್ ತರ ಮಾತಾಡ್ತಿದ್ಯಾ ನೀನು. ಕ್ಲಾಸ್ ಅಲ್ಲಿ ಮಾತಾಡ್ಬೇಕಾದ್ರೆ ಬೈತಾರೆ, ಎಷ್ಟು ಮಾತಾಡ್ತೀರಾ ಅಂತ. ಫ್ರೆಂಡ್ಸ್ ಜೊತೆ ಎಲ್ಲ ಹೋದಾಗ ಬೈಸ್ಕೊಂಡಿದೀನಿ, ಬೈಸ್ಕೊಂಡಿಲ್ಲ ಅಂತ ಅಲ್ಲ, ಸ್ವಲ್ಪ ಮಾತಾಡೋದ್ ಜಾಸ್ತಿಯಿಂದಾನೇ ಬೈಸ್ಕೊಂಡಿರೋದು. ಈಗ ನಿನಗೆ ಯಾವ ಯಾವ ಧಾರಾವಾಹಿಗೋಸ್ಕರ ನಿನಗೆ ಅವಾರ್ಡ್ಗಳು ಬಂದಿದ್ದಾವೆ? ಈಗ ಸಾಮಾನ್ಯವಾಗಿ ಈ ಅವ್ರಗಳೆಲ್ಲ ಆರ್ಟಿಸ್ಟ್ಗಳನ್ನ ಸೆಲೆಕ್ಟ್ ಮಾಡ್ಬಿಟ್ಟು ವರ್ಷಕ್ಕೊಂದೊಂದ್ಸತಿ ಅವಾರ್ಡ್ ಪ್ರೋಗ್ರಾಮ್ ಅಂತ ಎಲ್ಲಾ ಚಾನೆಲ್ನವರು ಮಾಡ್ತಾರೆ. ಹೌದು. ನಿನ್ಗೆ ಯಾವ್ದು ಬಂದಿದ್ಯಮ್ಮ? ನಂಗೆ ಮಿಲನ ಸೀರಿಯಲ್ ಬಂದಿದೆ, ಮತ್ತೆ ಗೀತಾಂಜಲಿ. ಮತ್ತೆ ನಾನು ಈ ಸೀರಿಯಲ್ ಜರ್ನಿ ಈ ನಾನು ಚಿಕ್ಕವಳಿಂದ ಸ್ಟಾರ್ಟ್ ಮಾಡಿದೀನಲ್ವಾ, ಸೊ ಅದಕ್ಕೆಲ್ಲ ನನ್ಗೊಂದು ಪುಟ್ಟ ಕಾಣಿಕೆ ತರ ಕೊಟ್ಟಿದ್ದಾರೆ. ಅದ್ವಂದ್ ಕೊಟ್ಟಿದ್ದಾರೆ. ಮತ್ತೆ ಆತ್ಮಬಂಧನಾಗ್ ಸಿಕ್ಕಿದೆ. ಮತ್ತೆ ಮಿಲನಾಗೆ ನಂಗೆ 3 ಸಿಕ್ಕಿರೋದು, ಅದಕ್ಕೆ ನಂಗೆ ಜಾಸ್ತಿ ಸಿಕ್ಕಿರೋದು. ಅದಕ್ಕೆ ನಿನಗೆ ಜಾಸ್ತಿ ಸಿಕ್ತಾ? ಮುದ್ದು ಲಕ್ಷ್ಮಿಗೆ ಅದು ಲೈಕ್ ನಾನು ಮಾಡಿದ್ನಲ್ಲ, ಲೈಕ್ ಅದು ಅವರಷ್ಟೇ ಒಂದು ಪುಟ್ಟ ಕಾಣಿಕೆ ತರ ಕೊಟ್ಟಿದ್ದಾರೆ. ಈಗ ನೀನು ಇಷ್ಟು ಸ್ಪೀಡ್ ಆಗಿ ಇಷ್ಟೆಲ್ಲ ಮಾತಾಡ್ತಿಲ್ಲ, ಮುಂದಕ್ಕೆ ನೀನು ಪಾತ್ರಗಳನ್ನ ಬಜಾರಿ ಪಾತ್ರ ಮಾಡ್ಬೇಕು ಅನ್ಕೊಂಡಿದ್ಯಾ ಅಥವಾ ಹೀರೋಯಿನ್ ಆಗ್ಬೇಕು ಅನ್ಕೊಂಡಿದ್ಯಾ? ಹೇಗೆ ನಿನ್ನ ಒಂದು ಮೈಂಡ್ ಸೆಟ್ ಅಲ್ಲಿ ಇರೋದು? ನನ್ ಮೈಂಡ್ ಸೆಟ್ ಲೈಕ್ ಇದೇ ಕ್ಯಾರೆಕ್ಟರ್ ಬೇಕು, ಅದೇ ಕ್ಯಾರೆಕ್ಟರ್ ಬೇಕು ಅಂತ ಏನಿಲ್ಲ. ಲೈಕ್ ಚೆನ್ನಾಗಿರೋ ಪಾತ್ರ ಸಿಕ್ಕಿದ್ರೆ ನಂಗೆ ಯಾವ್ದಾದ್ರು ಓಕೆ. ಚೆನ್ನಾಗಿರೋ ಪಾತ್ರ ಸಿಕ್ಕಿದ್ರೆ ಯಾವ್ದಾದ್ರು ಓಕೆ. ವೆರಿ ಗುಡ್, ವೆರಿ ಗುಡ್. ಸೊ ತುಂಬಾ ಕಲ್ತಿದ್ಯಾ ಚಿತ್ರರಂಗದಲ್ಲಿ. ಏನಾಗಿದೆ ಅಂದ್ರೆ ನಿನ್ನ ಸಣ್ಣ ಮಗುವಿಂದ ನೋಡ್ತಿರೋದ್ರಿಂದ ಚಾಕು ಚಕ್ಕಿದ್ದ ಬಹಳ ಚೆನ್ನಾಗಿ ಬೆಳೆಸ್ಕೊಂಡಿದ್ಯಾ. ಭಗವಂತ ನಿನ್ ಖಂಡಿತ ಒಳ್ಳೇದ್ ಮಾಡ್ತಾನೆ. ಟ್ರೈ ಟು ಬಿ ಅನ್ ಆರ್ಟಿಸ್ಟ್. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ, ನಾವು ಚಿತ್ರೀಕರಣ ಮನೆಗಳನ್ನ ತೋರಿಸುವಾಗ ನಮಗೆ ಇವತ್ತಿನ ದಿವಸ ಇದೊಂದು ಪುಟಾಣಿ ಪ್ರತಿಭೆ ನಮಗೆ ಸಿಕ್ಕಿದ್ರಿಂದ ನಿಮ್ಮ ಆಕೆನೂ ತಮ್ಮ ಪರಿಚಯ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಆಕೆ ಸ್ಕೂಲಿಂದ ಬರೋವರೆಗೂ ಕಾದಿದ್ದು ಆಕೆನೂ ಪರಿಚಯ ಮಾಡಿಸ್ಕೊಟ್ಟಿದ್ದೀವಿ. 10 ಧಾರಾವಾಹಿಗಳಲ್ಲಿ ಅಭಿನಯಿಸಿ, 10 ಚಲನಚಿತ್ರಗಳಲ್ಲಿ ಅಭಿನಯಿಸಿ, ಮೆಗಾ ಸೀರಿಯಲ್ ಅಂದರೆ 1000 ಎಪಿಸೋಡ್ಗಳು ನಿಮ್ಮ ಮುಂದೆ ಬಂದು ಆಕೆ ರಂಜಿಸಿದ್ದಾಳೆ. ಆಕೆ ಭಗವಂತ ಯಶಸ್ಸು ಕೊಡಲಿ, ನಿಮ್ಮಗಳ ಆಶೀರ್ವಾದ, ಪ್ರೀತಿ, ವಿಶ್ವಾಸ ಪ್ರತಿಯೊಂದು ಆ ಹುಡುಗಿ ಮೇಲೆ ಇರಲಿ ಅಂತ
ಕೇಳಿಕೊಂಡು ನಾನು ಇವತ್ತಿನ ದಿವಸ ಈ ಎಪಿಸೋಡ್ನ ನಾನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಎಪಿಸೋಡ್ ಲೈಕ್ ಆಗಿತ್ತು ಅಂದರೆ ಲೈಕ್ ಮಾಡಿ, ಏನಾದರೂ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಅದನ್ನು ಕಾಮೆಂಟ್ ಸೆಕ್ಷನ್ಲಿ ಹಾಕಿ, ಹಾಗೆ ನಮ್ಮ ಎಪಿಸೋಡ್ಗಳನ್ನ ದಯವಿಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು.